ನಮಸ್ತೆ ಮಕ್ಕಳ. ಪ್ರಾಬ್ಲಮ್ ನೋಡಿ ಈ ಥರ ಇದೆ. ಎ ಬಿ ಸಿ ಡಿ ಈಸ್ ಎ ಟ್ರೆಪೀಸಿಯಮ್ ಇನ್ ವಿಚ್ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ. ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಸೊ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ ಮಕ್ಕಳ. ಸೊ ಡಯಾಗ್ರಾಮಲ್ಲಿ ವಿಲ್ ಮಾರ್ಕ್. ಸೊ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ ಅಂತ ಕೊಟ್ಟಿದ್ದಾರೆ. ಸೊ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ ಆ್ಯಂಡ್ ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ಎ ಡಿ ಅಂದರೆ ದಿಸ್ ಎ ಡಿ ಈಸ್ ಈಕ್ವಲ್ ಟು ಬಿ ಸಿ. ಎ ಡಿ ಈಸ್ ಈಕ್ವಲ್ ಟು ಬಿ ಸಿ. ಶೋ ದಟ್ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಅಂತೆ, ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಅಂತೆ. ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರಿಯಂಟ್ ಟು ಟ್ರಯಾಂಗಲ್ ಬಿ ಎ ಡಿ, ಡಯಾಗ್ನಲ್ ಎ ಸಿ ಈಸ್ ಈಕ್ವಲ್ ಟು ಡಯಾಗ್ನಲ್ ಬಿ ಡಿ. ಮಕ್ಕಳ ಕನ್ಸ್ಟ್ರಕ್ಷನ್ ಬೇಕು. ಇದಕ್ಕೆ ಕನ್ಸ್ಟ್ರಕ್ಷನ್ ಅವರೇ ಕೊಟ್ಟಿದ್ದಾರೆ. ಏನು ಅಂತಂದರೆ ಫ್ರಮ್ ಪಾಯಿಂಟ್ ಸಿ ಯು ಡ್ರಾ ಎ ಲೈನ್ ಸಿ ಇ ಪ್ಯಾರಲಲ್ ಟು ಎ ಬಿ. ಓಕೆ, ಸೊ ಪ್ಯಾರಲಲ್ಲು ನೀವು ಇಂಡಿಕೇಟ್ ಮಾಡಬೇಕಲ್ವಾ. ಸೊ ನಾನು ಈ ಥರ ಇಂಡಿಕೇಟ್ ಮಾಡ್ತೀನಿ. ದಿಸ್ ಸಿ ಇ ಈಸ್ ಪ್ಯಾರಲಲ್ ಟು ಎ ಬಿ, ಎ ಡಿ. ಸೊ ಕನ್ಸ್ಟ್ರಕ್ಷನ್ ಆ್ಯಂಡ್ ಎಕ್ಸ್ಟೆಂಡ್ ಎ ಬಿ ಅಪ್ ಟು ಇ ಅಥವಾ ಎಕ್ಸ್ಟೆಂಡ್ ಎ ಬಿ ಟು ಮೀಟ್ ಸಿ ಇ ಅಟ್ ಇ. ಸೊ ದಿಸ್ ಈಸ್ ಕನ್ಸ್ಟ್ರಕ್ಷನ್ ಅವರೇ ಕೊಟ್ಟಿದ್ದಾರೆ. ಸೊ ಎ ಬಿ ಸಿ ಡಿ ಈಸ್ ಎ ಟ್ರೆಪೀಸಿಯಮ್. ಓಕೆ, ಇಷ್ಟನ್ನ ಪ್ರೂವ್ ಮಾಡಬೇಕು. ಓಕೆ, ಸೊ ಮಕ್ಕಳ ನಾನು ಫಸ್ಟು ಲಾಜಿಕ್ ನಿಮ್ಮ ಹತ್ರ ಡಿಸ್ಕಸ್ ಮಾಡಿಬಿಡ್ತೀನಿ. ಆಮೇಲೆ ನಿಮಗೆ ಸ್ಟೆಪ್ಸು ನಾನು ಬರೀತೀನಿ. ಸೊ ನಿಮಗೆ ಲಾಜಿಕ್ಕು ಫಸ್ಟು ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ನೋಡಿ, ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಐ ಅಸ್ಯೂಮ್ ದಟ್ ಆ್ಯಂಗಲ್ ಬಿ ಇ ಸಿ ಈಸ್ ಎಕ್ಸ್ ಡಿಗ್ರಿ ಅಂತ. ಓಕೆ, ಸೊ ಆ್ಯಂಗಲ್ ಬಿ ಇ ಸಿ ಈಸ್ ಎಕ್ಸ್ ಡಿಗ್ರಿ ಅಂತ ಅಸ್ಯೂಮ್ ಮಾಡ್ಕೊಳ್ತೀನಿ. ಮಕ್ಕಳ ಈಗ ನೋಡಿ, consider the quadrilateral ADCE. ADCE. ಇನ್ನು ADCE ಕನ್ಸಿಡರ್ ಮಾಡಿದರೆ ADCE ಈಸ್ ಎ ಪ್ಯಾರಲೆಲೋಗ್ರಾಮ್. ಹೌದಾ? ವೈ? ಬಿಕಾಸ್ ವಿ ನೋ ದ್ಯಾಟ್ AE ಈಸ್ ಪ್ಯಾರಲಲ್ ಟು DC ಆ್ಯಂಡ್ AD ಈಸ್ ಪ್ಯಾರಲಲ್ ಟು EC. ಅಂದರೆ ಏನು? Opposite sides are parallel. So since the opposite sides of a quadrilateral are parallel, then it must be a parallelogram. Therefore ADCE is a parallelogram. ಹೌದಾ ಮಕ್ಕಳ? in a parallelogram we know that opposite sides are equal and opposite angles are also equal. ಹೌದಾ? in a parallelogram opposite sides are equal, opposite angles are equal. So ಇಲ್ಲಿ ನೋಡಿ, ಆ್ಯಂಗಲ್ ಎ ಇ ಸಿ ಎಕ್ಸ್ ಡಿಗ್ರಿ ಅಂತ ತೊಗೊಂಡಿದ್ರೆ ವಾಟ್ ಈಸ್ ಆ್ಯಂಗಲ್ ಎ ಡಿ ಸಿ? ವಾಟ್ ಈಸ್ ಆ್ಯಂಗಲ್ ಎ ಡಿ ಸಿ? ಎಸ್, ಎ ಡಿ ಸಿ ಮಸ್ಟ್ ಆಲ್ಸೋ ಬಿ ಈಕ್ವಲ್ ಟು ಎಕ್ಸ್ ಡಿಗ್ರಿ. ಹೌದಾನೆ? ಬಿಕಾಸ್ ಆಪೋಸಿಟ್ ಆ್ಯಂಗಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್. ಬರೀ ಆ್ಯಂಗಲ್ಸ್ ಅಲ್ಲ, ಆಪೋಸಿಟ್ ಸೈಡ್ಸ್ ಆರ್ ಆಲ್ಸೋ ಈಕ್ವಲ್. ದೇರ್ ಫೋರ್ ಎ ಡಿ ಈಸ್ ಈಕ್ವಲ್ ಟು ಸಿ ಇ. ಸೊ ನಾನು ಮಾರ್ಕ್ ಮಾಡ್ತೀನಿ ಮಕ್ಕಳ. ಎ ಡಿ ಈಸ್ ಆಲ್ಸೋ ಈಕ್ವಲ್ ಟು ಸಿ ಇ. AD is also equal to CE. ಓಕೆ, ಸೊ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳ, AD is equal to CE ಅಂತ ಮಾರ್ಕ್ ಮಾಡಿದೆ. ಆ್ಯಂಡ್ ಆಲ್ಸೋ ನೀವು ಚಿತ್ರದಲ್ಲಿ ನೋಡ್ತಿದ್ದೀರಾ BC ಈಸ್ ಆಲ್ಸೋ ಈಕ್ವಲ್ ಟು CE. BC ಈಸ್ ಈಕ್ವಲ್ ಟು CE. ದೇರ್ ಫಾರ್ ನೋಡಿ, ಇನ್ ಟ್ರಯಾಂಗಲ್ BCE, ಈಗ ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಇನ್ ಟ್ರಯಾಂಗಲ್ BCE BC ಈಸ್ ಈಕ್ವಲ್ ಟು CE. ಅಂದರೆ BCE ಈಸ್ ಅನ್ ಐಸಾಸಿಲಿಸ್ ಟ್ರಯಾಂಗಲ್. ಸೊ ಜ್ಞಾಪಿಸ್ಕೊಳ್ಳಿ ಮಕ್ಕಳ, ಟ್ರಯಾಂಗಲ್ಸ್ ಚಾಪ್ಟ್ರಲ್ಲಿ ಐಸಾಸಿಲಿಸ್ ಟ್ರಯಾಂಗಲ್ ಪ್ರಾಪರ್ಟಿನ ಜ್ಞಾಪಿಸ್ಕೊಳ್ಳಿ. ದಿ ಆ್ಯಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ದೇರ್ ಫೋರ್ ನೋಡಿ, ಈ ಆ್ಯಂಗಲ್, ದಿಸ್ ಆ್ಯಂಗಲ್ ಈಸ್ ಆಲ್ಸೋ ಈಕ್ವಲ್ ಟು ಎಕ್ಸ್ ಡಿಗ್ರಿ. ದಿಸ್ ಆ್ಯಂಗಲ್ ಅಂದರೆ ಏನು? ಆ್ಯಂಗಲ್ ಸಿ ಬಿ ಇ ಈಸ್ ಆಲ್ಸೋ ಈಕ್ವಲ್ ಟು ಎಕ್ಸ್ ಡಿಗ್ರಿ. ಓಕೆ, ಈಗ ನೋಡಿ, ಆ್ಯಂಗಲ್ ಎ ಬಿ ಸಿ ಮತ್ತು ಆ್ಯಂಗಲ್ ಸಿ ಬಿ ಇ ಇವೆರಡನ್ನು ಕೂಡಿದರೆ ಏನು ಬರುತ್ತೆ ಮಕ್ಕಳ? ಅಂದರೆ ಈ ಆ್ಯಂಗಲ್, ದಿಸ್ ಆ್ಯಂಗಲ್ ಪ್ಲಸ್ ಆ್ಯಂಗಲ್ ಎ ಬಿ ಸಿ ಪ್ಲಸ್ ಆ್ಯಂಗಲ್ ಸಿ ಬಿ ಇ ಇವೆರಡನ್ನು ಕೂಡಿದರೆ ಏನು ಬರುತ್ತೆ? ಎಸ್, 180 ಡಿಗ್ರಿ ಬರುತ್ತೆ. ಬಿಕಾಸ್ ದೇ ಆರ್ ಲೀನಿಯರ್ ಪೇರ್. ಹಾಗಾದರೆ ವಾಟ್ ಈಸ್ ಆ್ಯಂಗಲ್ ಎ ಬಿ ಸಿ? ಸೊ ಆ್ಯಂಗಲ್ ಎ ಬಿ ಸಿ ವಿಲ್ ಬಿ 180 ಮೈನಸ್ ಎಕ್ಸ್. ಹೌದಾನೆ? ಬಿಕಾಸ್ ದೇ ಆರ್ ಲೀನಿಯರ್ ಪೇರ್. ಓಕೆ, ಸೊ ಇಲ್ಲಿ ತನಕ ನಿಮ್ಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ನಾವು ಸಾಕಷ್ಟು ಕಾನ್ಸೆಪ್ಟ್ಸು ನಾವು ಇಲ್ಲಿ ತನಕ ಏನೇನು ಕಲ್ತಿದ್ದೀವಿ ಇದನ್ನು ಇಲ್ಲಿ ಯೂಸ್ ಮಾಡಿದ್ದೀವಿ. ಓಕೆ, ಸೊ ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು 180 ಮೈನಸ್ ಎಕ್ಸ್ ಅಂತ ನಾವು ಪ್ರೂವ್ ಮಾಡಿದ್ವಿ. ಓಕೆ ಮಕ್ಕಳ, ಇಲ್ಲಿ ನೋಡಿ, ಈಗ ನೋಡಿ, ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ ಅವರೇ ಕೊಟ್ಟಿದ್ದಾರೆ.
ಆ್ಯಂಡ್ ಬಿ ಸಿ ಈಸ್ ಎ ಟ್ರಾನ್ಸ್ವರ್ಸಲ್. ಹೌದಾ? ಬಿ ಸಿ ಈಸ್ ಎ ಟ್ರಾನ್ಸ್ವರ್ಸಲ್. ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ ಆ್ಯಂಡ್ ಬಿ ಸಿ ಈಸ್ ಎ ಟ್ರಾನ್ಸ್ವರ್ಸಲ್. ದೇರ್ ಫೋರ್ ಆ್ಯಂಗಲ್ ಎ ಬಿ ಸಿ ಪ್ಲಸ್ ಆ್ಯಂಗಲ್ ಡಿ ಸಿ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಒಪ್ತೀರಾ? ಬಿಕಾಸ್ ದೇ ಆರ್ ಕೋ ಇಂಟೀರಿಯರ್ ಆ್ಯಂಗಲ್ಸ್. ಅಂದರೆ ಈ ಆ್ಯಂಗಲ್ ಮಕ್ಕಳ, ನಾನು ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಆ್ಯಂಗಲ್. ಈ ಆ್ಯಂಗಲ್ ಬಿ ಸಿ ಡಿ ಪ್ಲಸ್ ಆ್ಯಂಗಲ್ ಎ ಬಿ ಸಿ ಇವರಿಬ್ಬರನ್ನು ಕೂಡಿದ್ರೆ 180 ಡಿಗ್ರಿ ಬರುತ್ತೆ. ಅಂದರೆ ದೇ ಆರ್ ಕೋ ಇಂಟೀರಿಯರ್ ಆ್ಯಂಗಲ್ಸ್. ಸೊ ಆ್ಯಂಗಲ್ ಎ ಬಿ ಸಿ 180 ಮೈನಸ್ ಎಕ್ಸ್ ಆದರೆ ಆ್ಯಂಗಲ್ ಬಿ ಸಿ ಡಿ ಎಷ್ಟು ಇರಬೇಕಾಗತ್ತೆ? ಎಸ್, ಎಕ್ಸ್ ಡಿಗ್ರಿ. ಹೌದಾನೆ? ಬಿಕಾಸ್ ದೀಸ್ ಟು ಆರ್ ಕೋ ಇಂಟೀರಿಯರ್ ಆ್ಯಂಗಲ್ಸ್. ಓಕೆ, ಅದೇ ಥರ ಮಕ್ಕಳ, ಅದೇ ಥರ ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ ಆ್ಯಂಡ್ ಎ ಡಿ ಈಸ್ ಎ ಟ್ರಾನ್ಸ್ವರ್ಸಲ್. ಎ ಡಿ ಈಸ್ ಎ ಟ್ರಾನ್ಸ್ವರ್ಸಲ್. ದೇರ್ ಫೋರ್ ನೋಡಿ, ಆ್ಯಂಗಲ್ ಬಿ ಎ ಡಿ ಅಂದರೆ ಈ ಆ್ಯಂಗಲ್ಲು, ದಿಸ್ ಆ್ಯಂಗಲ್ ಪ್ಲಸ್ ಆ್ಯಂಗಲ್ ಎ ಡಿ ಸಿ ಅಂದರೆ ಈ ಆ್ಯಂಗಲ್, ದಿಸ್ ಆ್ಯಂಗಲ್ ಎ ಡಿ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಹಾಗಾದರೆ ಆ್ಯಂಗಲ್ ಎ ಡಿ ಸಿ ಎಕ್ಸ್ ಡಿಗ್ರಿ ಇದ್ದರೆ ವಾಟ್ ಈಸ್ ಆ್ಯಂಗಲ್ ಬಿ ಎ ಡಿ? ಎಸ್, ಇಟ್ ಈಸ್ 180 ಮೈನಸ್ ಎಕ್ಸ್. ಕೋ ಇಂಟೀರಿಯರ್ ಆ್ಯಂಗಲ್ಸ್. ದೀಸ್ ಟು ಆರ್ ಕೋ ಇಂಟೀರಿಯರ್ ಆ್ಯಂಗಲ್ಸ್. ಹೌದಾ? ಓಕೆ, ಸೊ ಈಗ ಚಿತ್ರನ ಗಮನಿಸಿ ಮಕ್ಕಳ, ಚಿತ್ರ ಗಮನಿಸಿ ಸರಿಯಾಗಿ. ನಾವು ಏನು ಪ್ರೂವ್ ಮಾಡಿದ್ವಿ? ಇದರಿಂದ ಏನು ಪ್ರೂವ್ ಮಾಡಿದ್ವಿ? ವಿ ಹ್ಯಾವ್ ಪ್ರೂವ್ಡ್ ದಟ್ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ. ನೋಡಿ, ಇದು 180 ಮೈನಸ್ ಎಕ್ಸ್, ಇದು 180 ಮೈನಸ್ ಎಕ್ಸ್. ಸೊ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ. ಆಮೇಲೆ ವಿ ಹ್ಯಾವ್ ಆಲ್ಸೋ ಪ್ರೂವ್ಡ್ ದಟ್ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ. ಯಾಕೆ? ಬಿಕಾಸ್ ಇದು ಎಕ್ಸ್ ಡಿಗ್ರಿ, ಇದು ಎಕ್ಸ್ ಡಿಗ್ರಿ. ಓಕೆ, ಸೊ ನಾವು ಫಸ್ಟ್ ಎರಡನ್ನ ಅವ್ರು ಏನು ಪ್ರೂವ್ ಮಾಡೋಕ್ಕೆ ಕೇಳಿದ್ರೋ ಅದನ್ನು ನಾವು ಪ್ರೂವ್ ಮಾಡಿದ್ವಿ. ಎಸ್. ಓಕೆ, ನೆಕ್ಸ್ಟು ಅವ್ರು ಏನು ಕೇಳಿದ್ದಾರೆ ಮಕ್ಕಳ? ನೆಕ್ಸ್ಟ್ ಏನು ಕೇಳಿದ್ದಾರೆ? ಟ್ರಯಾಂಗಲ್ ಎ ಬಿ ಸಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಬಿ ಎ ಡಿ. ಓಕೆ, ಎ ಬಿ ಸಿ ಅಂತಂದರೆ ಈಗ ಒಂದು ನಾನು ಲೈನ್ ಜಾಯಿನ್ ಮಾಡ್ತೀನಿ ನೋಡಿ. ಐ ವಿಲ್ ಜಾಯಿನ್ ಎ ಆ್ಯಂಡ್ ಸಿ. ಓಕೆ, ಆ್ಯಂಡ್ ಐ ವಿಲ್ ಜಾಯಿನ್ ಬಿ ಆ್ಯಂಡ್ ಡಿ. ಓಕೆ, ಸೊ ನಾವೇನು ಪ್ರೂವ್ ಮಾಡಬೇಕಂತೆ? ಟ್ರಯಾಂಗಲ್ ಎ ಬಿ ಸಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಎ ಬಿ ಡಿ. ಓಕೆ ಮಕ್ಕಳ, ಟ್ರಯಾಂಗಲ್ ಎ ಬಿ ಸಿ ಅಂದರೆ ಯಾವುದು? ಎ ಬಿ ಸಿ ಅಂದರೆ ಯಾವುದು? ನೋಡಿ, ಒಂದು ಚಿತ್ರ ಬರಿತೀನಿ ನಾನು. ಟ್ರಯಾಂಗಲ್ ಎ ಬಿ ಸಿ. ಓಕೆ, ಸೊ ಟ್ರಯಾಂಗಲ್ ಎ ಬಿ ಸಿ ಒಂದು ಚಿತ್ರ ಬರಿತೀನಿ. ಇಟ್ ಗೋಸ್ ಲೈಕ್ ದಿಸ್. ನಾನು ಟ್ರಯಾಂಗಲ್ ಎ ಬಿ ಸಿ ಚಿತ್ರ ಬರೆಯೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನೇ ಹಾಗೆ ಬರಿತೀನಿ ಮಕ್ಕಳ. ಇಲ್ಲಿ ನೋಡಿ, ದಿಸ್ ಈಸ್ ಟ್ರಯಾಂಗಲ್ ಎ ಬಿ ಸಿ. ಸೊ ಟ್ರಯಾಂಗಲ್ ಎ ಬಿ ಸಿ ನೋಡಿ, ದಿಸ್ ಈಸ್ ಟ್ರಯಾಂಗಲ್ ಎ ಬಿ ಸಿ. ಇದು ಟ್ರಯಾಂಗಲ್ ಎ ಬಿ ಸಿ. ನೆಕ್ಸ್ಟು ಟ್ರಯಾಂಗಲ್ ಬಿ ಎ ಡಿನೂ ಬರಿತೀನಿ. ದಿಸ್ ಈಸ್ ಟ್ರಯಾಂಗಲ್ ಬಿ ಎ ಡಿ. ಓಕೆ, ಸೊ ಇದನ್ನು ಬರೆಯೋಣ. ದಿಸ್ ಈಸ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ದಿಸ್ ಈಸ್ ಟ್ರಯಾಂಗಲ್ ಬಿ ಎ ಡಿ. ಓಕೆನಾ? ಸೊ ಮಾರ್ಕ್ ಮಾಡ್ಕೊಳ್ಳೋಣ ಮಕ್ಕಳ ಏನೇನು ಅಂತ. ಸೊ ವಿ ಹ್ಯಾವ್ ಪ್ರೂವ್ಡ್ ದಟ್ ದಿಸ್ ಆ್ಯಂಗಲ್ ಈಸ್ 180 ಮೈನಸ್ ಎಕ್ಸ್ ಆ್ಯಂಡ್ ವಿ ಹ್ಯಾವ್ ಆಲ್ಸೋ ಪ್ರೂವ್ಡ್ ದಟ್ ದಿಸ್ ಆ್ಯಂಗಲ್ ಈಸ್ 180 ಮೈನಸ್ ಎಕ್ಸ್. ಹೌದಾ? ಆಮೇಲೆ ಇನ್ನೇನು? ವಿ ನೋ ದಟ್ ಎ ಡಿ ಈಸ್ ಈಕ್ವಲ್ ಟು ಬಿ ಸಿ. ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಆ್ಯಂಡ್ ನೀವು ಗಮನಿಸಿ ಮಕ್ಕಳ, ಎ ಬಿ ಮತ್ತು ಎ ಬಿ ಕಾಮನ್ ಸೈಡ್. ಸೊ ದೀಸ್ ಟೂ ಸೈಡ್ಸ್ ಆರ್ ಆಲ್ಸೋ ಈಕ್ವಲ್. ಸೊ ಇವೆರಡು ಕಂಪೇರ್ ಮಾಡಿದರೆ, ಇಫ್ ಯು ಕಂಪೇರ್ ದೀಸ್ ಟೂ ಟ್ರಯಾಂಗಲ್ಸ್ ಅಕಾರ್ಡಿಂಗ್ ಟು SAS congruence criterion,
ಟ್ರಯಾಂಗಲ್ ಎ ಬಿ ಸಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಬಿ ಎ ಡಿ. ಹೌದಾ? ಸೊ ಅದನ್ನು ಪ್ರೂವ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಡಯಾಗನಲ್ ಎ ಸಿ ಈಸ್ ಈಕ್ವಲ್ ಟು ಡಯಾಗನಲ್ ಬಿ ಡಿ ಅಂತ ಪ್ರೂವ್ ಮಾಡಬೇಕು. ಇಟ್ ಈಸ್ ಆಬ್ವಿಯಸ್ ಬಿಕಾಸ್ ವೆನ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್, ಮಿಕ್ಕಿದ ಸೈಡು ಅಂದರೆ ಇದು ಮಕ್ಕಳ, ಮಿಕ್ಕಿದ ಸೈಡು ಅಂದರೆ ಎ ಸಿ ಮತ್ತು ಬಿ ಡಿ, ದೇ ಮಸ್ಟ್ ಬಿ ಈಕ್ವಲ್ ಸಿ ಪಿ ಸಿ ಟಿ, ಕರಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಓಕೆ, ಸೊ ದಿಸ್ ಈಸ್ ದ ಲಾಜಿಕ್ ಮಕ್ಕಳು, ದಿಸ್ ಇಸ್ ದ ಲಾಜಿಕ್. ಸೊ ನೀವು ಇದನ್ನು ಬರಿಬೇಕಾಗತ್ತೆ. ನೆಕ್ಸ್ಟ್ ಪೇಜಲ್ಲಿ ನಾನು ನಿಮಗೆ ಹೇಗೆ ಬರೆಯೋದು ಅನ್ನೋದನ್ನು ಪೇಜ್ ತೋರಿಸ್ತೀನಿ. ಸೊ ನೀವು ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಅದನ್ನು ಬರ್ಕೊಳ್ಳಿ. ಸೊ ಡಯಾಗ್ರಾಮ್ ಬರ್ಕೊಳ್ಳಿ, ಡೇಟಾ ಬರ್ಕೊಳ್ಳಿ, ಟು ಪ್ರೂವ್ ಬರ್ಕೊಳ್ಳಿ, ಕನ್ಸ್ಟ್ರಕ್ಷನ್ ಬರ್ಕೊಳ್ಳಿ, ಪ್ರೂಫ್ ಇಲ್ಲಿಂದ ಶುರುವಾಗುತ್ತೆ. ಓಕೆ, ಸೊ ನೀವು ಇದನ್ನು ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. ಇನ್ನೂ ಒಂದು ಪೇಜ್ ಇದೆ, ಗೋ ಟು ನೆಕ್ಸ್ಟ್ ಪೇಜ್. ಎಸ್, ಸೊ ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ನಿಧಾನಕ್ಕೆ ಬರ್ಕೊಳ್ಳಿ. ಥ್ಯಾಂಕ್ ಯು ಮಕ್ಕಳ.